ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮನನ್ನು, ಬಸವಾದಿ ಶಿವಶರಣರನ್ನು, ಎಲ್ಲ ದಾರ್ಶನಿಕ ಸಂತ ಮಹಾಂತರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ನಮ್ಮ ಶ್ರೀ ಗುರು ಬಸವ ಮಹಾಮನೆಯ ಪೂಜ್ಯರ ಪಾದಾರವಿಂದಗಳಲ್ಲಿ ಭಕ್ತಿಯ ಶರಣುಗಳನ್ನು ಸಲ್ಲಿಸುತ್ತಾ, ಈ ಬೆಳಗಿನ ಶುಭ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಶರಣಾರ್ಥಿ. 12ನೇ ಶತಮಾನ ಅಂತಂದ್ರೆ ಒಂದು ಸುವರ್ಣ ಯುಗ ಅಂತ ಹೇಳ್ತಾರೆ. ಯಾಕಪ್ಪ ಅಂತಂದ್ರೆ ಅವತ್ತು 770 ಅಮರ ಗಣಗಳು ಆಗಿ ಹೋದ್ರು. ಸೊ ಅವ್ರ ಉದ್ದೇಶ ಏನಪ್ಪ ಆಗಿತ್ತು ಅಂತಂದ್ರೆ ಮಾನವ ಕಲ್ಯಾಣವನ್ನು, ವಿಶ್ವ ಮಾನವ ಕಲ್ಯಾಣ ಸಂದೇಶವನ್ನ ಸಾರುವುದು ಅವ್ರ ಮುಖ್ಯ ಗುರಿಯಾಗಿತ್ತು. ಸೊ ಅದನ್ನ ಅವ್ರು ಮಾಡಿದ್ರು ಕೂಡ. ಸೊ ಆದ್ರಿಂದ ಇವತ್ತು ನಾವು ನೀವೆಲ್ಲರೂ ಇಷ್ಟು ಸಂತೋಷವಾಗಿ ಆರೋಗ್ಯಯುತ ಜೀವನವನ್ನ ನಡೆಸ್ಕೊಂಡು ನಮ್ಮ ಜೀವನವನ್ನ ಅಂದ್ರೆ ಉದ್ಧಾರದ ಒಂದು ಪ್ರಗತಿಯತ್ತ ಸಾಗ್ಲಿಕ್ಕೆ ನಮ್ಮೆಲ್ಲರಿಗೂ ಅವು ಒಂದು ದಾರಿದೀಪ, ಆಶಾದೀಪಗಳಾಗಿವೆ ಅಂತ ಇವತ್ತು ನಾವೆಲ್ಲರೂ ಇಷ್ಟು ಸಂತೋಷವಾಗಿ ಇದ್ದೀವಿ. ಸೊ ಇದೆಲ್ಲದರ ನಡುವು ಕೂಡ ಆರೋಗ್ಯ, ಅನಾರೋಗ್ಯ, ಯಶಸ್ಸು ಅಲ್ವಾ, ಹಿನ್ನಡೆ ಮುನ್ನಡೆ ಎಲ್ಲರೂ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಇದೆ ಇವತ್ತು. ಸೊ ಯಾಕಪ್ಪ ಇದೆ ಅಂತಂದ್ರೆ ನಾವು ಜೀವನದ ಪರಮ ಸತ್ಯವನ್ನ, ಸತ್ಯ ಏನಪ್ಪಾ ಜೀವನದಲ್ಲಿ ನಾವು ಸಂತೋಷವಾಗಿರ್ಬೇಕು ಅಂತಂದ್ರೆ, ಸೊ ಅದನ್ನ ನಾವು ಅರ್ಥ ಮಾಡ್ಕೊಳ್ತೀವಿ, ಅದು ಸತ್ಯ ಅಂತ ನಂಬಲ್ಲ, ಆದ್ರೂ ನಾವು ಒಂದು ನಮ್ಮದೇ ಆದ ಭ್ರಮೆಯಲ್ಲಿ ಬದುಕ್ತಾ ಇದೀವಿ. ಸೊ ನಾವು ಅಷ್ಟು ದೀರ್ಘವಾಗಿ ಹೋಗೋದು ಬೇಡ. ಸೊ ನಾವು ಸಂತೋಷವಾಗಿ ಬದುಕಲಿಕ್ಕೆ ಅಂದ್ರೆ ಇರುವಂತ ಅವಧಿಯಲ್ಲಿ ಎಲ್ಲರಿಗೂ ಒಂದು ಆಯುಸ್ಸು ಅಂತ ಕೊಟ್ಟಿದ್ದಾನಲ್ಲ ಪರಮಾತ್ಮ ಅಲ್ವಾ. ಯಾರು ನಾವಿಲ್ಲಿ ಶಾಶ್ವತವಾಗಿ ಇರ್ಲಿಕ್ಕೆ ಅಂತ ಬಂದಿಲ್ಲ, ಅದು ಸತ್ಯ ಅಲ್ವಾ. ಸೊ ಇರುವಂತ ಅವಧಿಯಲ್ಲಿ ನಾವು ಆರೋಗ್ಯವಾಗಿ ಬದುಕಲಿಕ್ಕೆ, ಆನಂದವಾಗಿ ನಮ್ಮ ಜೀವನವನ್ನ ಕಟ್ಟಿಕೊಳ್ಳಿಕ್ಕೆ, ನೆಮ್ಮದಿಯಾದಂತಹ ಜೀವನವನ್ನ ಪಡೆದುಕೊಳ್ಳಿಕ್ಕೆ ಏನಪ್ಪ ಬೇಕು ಅಂತ ನಾವು ಯೋಚನೆ ಮಾಡಿದಾಗ ಸ್ವಲ್ಪ ನಾವು ವಚನ ಸಾಹಿತ್ಯದ ಕಡೆಗೆ ಸ್ವಲ್ಪ ನಮ್ಮ ಗಮನವನ್ನ, ಅಂದ್ರೆ ನಮ್ಮ ಒಂದ್ ಸ್ವಲ್ಪ ಸಮಯವನ್ನ ವಚನ ಸಾಹಿತ್ಯಕ್ಕೆ ಕೊಡ್ಲೇಬೇಕು. ಅಂದ್ರೆ 12ನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಶರಣರು ಎಲ್ಲ ವಿಷಯಗಳಿಗೆ, ಅಂದ್ರೆ ನಮ್ಮ ಜೀವನಕ್ಕೆ, ಮನುಷ್ಯನ ಜೀವನಕ್ಕೆ ಬೇಕಾದಂತಹ ಮೌಲ್ಯಗಳನ್ನ, ತೀರಾ ಪ್ರಸ್ತುತ ಮೌಲ್ಯಗಳನ್ನ ಅವರು ವಚನ ಸಾಹಿತ್ಯದಲ್ಲಿ ಬರೆದ್ರು. ಸೊ ಅವ್ರು ಸುಮ್ಮನೆ ಕಲ್ಪನೆ ಮಾಡ್ಕೊಂಡು ಬರ್ದಿದ್ದಲ್ಲ. ಸೊ ಅವ್ರು ತಮ್ಮ ಜೀವನದಲ್ಲಿ ಏನು ಅನುಭವಿಸಿದ್ರು, ಏನು ಅವರ ಜೀವನದಲ್ಲಿ ಅಡೆತಡೆಗಳು ಬಂದು, ಆರೋಗ್ಯ ಇರಬಹುದು, ಸಾಮಾಜಿಕವಾಗಿರಬಹುದು, ಆಧ್ಯಾತ್ಮಿಕವಾಗಿರಬಹುದು, ದೈಹಿಕವಾಗಿರಬಹುದು ಅಲ್ವಾ, ಎಲ್ಲ ರಂಗಗಳಲ್ಲಿ ಅವರು ತಾವು ಕೂಡ ಸಮಸ್ಯೆಗಳನ್ನ ಅನುಭವಿಸಿದ್ರು, ಅಡೆತಡೆಗಳನ್ನ ಅವರು ಕಂಡ್ರು. ಸೊ ಅದನ್ನೇ ಅವರು ವಚನ ರೂಪದಲ್ಲಿ, ಸೊ ಅದಕ್ಕೆ ಪರಿಹಾರನೂ ಕೂಡ ಕಂಡುಕೊಂಡ್ರು ಅವರು. ಸೊ ಯಾರ ಹತ್ರನ ಹೋಗಿ ಒಂದು ಮಾರ್ಗದರ್ಶನ ತೆಗೆದುಕೊಳ್ಳಿಲ್ಲ, ಸ್ವಂತಹ ಅನುಭವ ಅಂತ ಹೇಳ್ತೀವಿ ನಾವು. ಅನುಭವ ಅಂದ್ರೆ ನಾವು ಏನು ಅನುಭವಿಸ್ತೀವಲ್ವಾ, ನಮಗೇನು ಜೀವನದಲ್ಲಿ ಬರ್ತಾವಲ್ವಾ, ಸಮಸ್ಯೆಗಳಿರಬಹುದು, ಸಂತೋಷ ಇರಬಹುದು, ಅದನ್ನೇ ಅವರು ವಚನ ಸಾಹಿತ್ಯದಲ್ಲಿ ಇಳಿಸಿದ್ರು. ಸೊ ಅದನ್ನ ನೋಡ್ತಾ ಹೋದಾಗ ಸೊ ಎಲ್ಲ ವಿಷಯಗಳನ್ನ ನಾವು ಅರ್ಥ ಮಾಡ್ಕೋಬೇಕು, ಚೆನ್ನಾಗಿ ಬದುಕಬೇಕು ಅಂತ ನೋಡಿದಾಗ ಮುಖ್ಯವಾಗಿ ಅಂದ್ರೆ ನಾವು ಏನೇ ಜೀವನದಲ್ಲಿ ಸಾಧನೆ ಮಾಡ್ಬೇಕು ಅಂತಂದ್ರೆ ಈ ದೇಹವೆಂಬ ಏನು ದೇವಾಲಯ ಕೊಟ್ಟಿದ್ದಾನಲ್ಲ ಪರಮಾತ್ಮ, ಬಸವಣ್ಣವ್ರು ಹೇಳ್ತಾರೆ ದೇಹವೇ ದೇವಾಲಯ. ಅಂದ್ರೆ ಅವರು 12ನೇ ಶತಮಾನದ ಶರಣರು ದೇಹವನ್ನೇ ದೇವಾಲಯ ಮಾಡ್ಕೊಂಡ್ರು. ಆ ದೇಹವನ್ನ ಇಟ್ಕೊಳ್ಳಿಕ್ಕೆ ನಾವು ಏನೆಲ್ಲ ಪೂರಕವಾಗಿ ಬದುಕನ್ನ ಕಟ್ಕೋಬೇಕು ಅದನ್ನ ಅವರು ಬದುಕಿದ್ರು. ಸೊ ಅದನ್ನೇ ಅವರು ವಚನ ಸಾಹಿತ್ಯದಲ್ಲಿ ಬರೆದ್ರು. ಈಗ ನಾವು ಫಾರ್ ಎಕ್ಸಾಂಪಲ್ ಸರ್ವಜ್ಞನವರು ತಗೊಳ್ಳೋಣ. ಸರ್ವಜ್ಞರು ಕೂಡ 16ರಿಂದ 17ನೇ ಶತಮಾನ ಅಂತ ಹೇಳ್ತಾರೆ. ಅವರು ಕೂಡ ಒಬ್ಬ ತತ್ವಜ್ಞಾನಿ, ವಾಸ್ತವವಾದಿ. ಅವರು ಕೂಡ 12ನೇ ಶತಮಾನದ ಬಸವಾದಿ ಶರಣರ ಸಮಕಾಲೀನರು. ಸಾಕಷ್ಟು ಶರಣರು, ಇವಾಗ ಕವಿ ಏನು ಹೆಣ್ಮಕ್ಳು ಕವಿತ್ರಿಯರು ಕೂಡ ಇದ್ದಾರೆ, ಶರಣರು ಇದ್ದಾರೆ ಕೂಡ. ಅವರು ಕೂಡ ಸಾಕಷ್ಟು ಶರಣರು ಆರೋಗ್ಯದ ಸಂಬಂಧಪಟ್ಟಂಗೆ, ಅಂದ್ರೆ ಎಲ್ಲ ವಿಷಯಗಳು ಸಂಬಂಧಪಟ್ಟಂಗೆ ಅವರು ವಚನ ಸಾಹಿತ್ಯವನ್ನ ರಚನೆ ಮಾಡಿದ್ರು. ಸೊ ಎಲ್ಲ ವಚನ ಸಾಹಿತ್ಯ ಅರ್ಥ ಮಾಡ್ಕೊಳಕ್ ನಮಗೆ ಆರೋಗ್ಯ ಬೇಕು ಅಲ್ವಾ. ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಕೂಡ
ಬಸವಣ್ಣವ್ರು ಬರ್ದಿದ್ದಾರೆ, ಸರ್ವಜ್ಞವ್ರು ಬರ್ದಿದ್ದಾರೆ, ಅಕ್ಕ ಮಹಾದೇವಿಯವ್ರು ಬರ್ದಿದ್ದಾರೆ, ವೈದ್ಯ ಸಂಗಣ್ಣವ್ರು ಬರ್ದಾರೆ, ಮೌಳಿಗೆ ಅಂದ್ರೆ ಎಲ್ಲ ರಂಗಗಳಿಗೆ ಅನ್ವಯ ಆಗ್ತಕ್ಕಂತ ವಚನ ಸಾಹಿತ್ಯವನ್ನ ಅವ್ರು ರಚನೆ ಮಾಡಿದ್ರು. ನಾವು ಇವತ್ತು ಸರ್ವಜ್ಞವ್ರದ್ದು ಒಂದ್ 2 ವಚನ ನಾವು ನೋಡೋಣ ಅಲ್ವಾ. ನಾವು ನೀವು ಎಲ್ರು ಇಲ್ಲಿ ಮಹಾಮನೆಗೆ ನಮ್ಮ ಆರೋಗ್ಯವನ್ನ ಸರಿಪಡಿಸ್ಕೊಳಿಕ್ ಬಂದಿದೀವಿ ಅಲ್ವಾ. ಒಂದು ತುಂಬಾ ಸರ್ವಜ್ಞವ್ರು ಬರ್ದಿರ್ತಕ್ಕಂಥ ತುಂಬಾ ಚಿಕ್ಕ ವಚನಗಳು, ತ್ರಿಪದಿಗಳಂತ ಹೇಳ್ತೀವಿ, 3 ಸಾಲಿನ ವಚನಗಳು ತೀರಾ ಪ್ರಸ್ತುತ ನಮ್ಮೆಲ್ಲರ ಜೀವನಕ್ಕೆ. ಅಂದ್ರೆ ಅವ್ರು ಆಹಾರದ ಮೇಲೆ ಬರೀತಾರೆ, ನಮ್ಮ ಸ್ವಭಾವದ ಮೇಲೆ ಬರೀತಾರೆ, ಗುರು ಶಿಷ್ಯ ಸಂಬಂಧ ಮೇಲೆ ಬರೀತಾರೆ, ನೀತಿ ಬರೀತಾರೆ ಅಲ್ವಾ. ನಮ್ಮ ಸ್ವಭಾವ ಹೇಗಿರ್ಬೇಕು ಅಂತ, ಪ್ರತಿಯೊಂದು ಮನುಷ್ಯನ ಸ್ವಭಾವ ಹೇಗಿರ್ಬೇಕು ನಾವೆಲ್ಲ ಅನ್ನೋ ವಿಷಯಗಳ ಮೇಲೆ ಬೆಳಕನ್ನ ಚೆಲ್ತಾರೆ ಸರ್ವಜ್ಞ ಕವಿ. ಇವತ್ ನೋಡೋಣ, ಹಸಿಯದರೆ ಕಡುಗಾಯ್ದ ಬಿಸಿ ನೀರ ಕುಡಿಯುವುದು, ಹಸಿವಕ್ಕೂ ಸಿಕ್ಕ ಮಲವಕ್ಕೂ ದೇಹ ಸಸಿನವಾಗಿಕ್ಕು ಸರ್ವಜ್ಞ. ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಹಸಿಯದಿರೆ ಉಣಬೇಡ, ಹಸಿದು ಮತ್ತಿರಬೇಡ, ಬಿಸಿ ಬೇಡ ತಂಗಳುಣಬೇಡ, ವೈದ್ಯನ ಬೆಸಸಲೇ ಬೇಡಂದ ಸರ್ವಜ್ಞ. ಇವೆರಡು ವಚನ ತುಂಬಾ ಸರಳ. ಇದೇನಪ್ಪ, ಹಸಿಯದಿರೆ ಕಡುಗಾದ ಬಿಸಿ, ನಿಮ್ಗೆ ಅರ್ಥ ಆಗುತ್ತಲ್ವಾ? ಈ 3 ಕೆಲವೊಂದು ಶಬ್ದಗಳು ಅರ್ಥ ಆಗ್ತಾವ. ತುಂಬಾ ಸರಳವಾದ ಸೂತ್ರಗಳನ್ನ ಅವ್ರು ನಮ್ಗೆ ಹೇಳ್ಕೊಡ್ತಾರೆ. ಸೊ ತುಂಬಾ ಇಷ್ಟು ಸರಳ ವಿಷಯ ಬೇಕಾ ನಮ್ಗೆ ಅಂತ ಯಾರು ಉದಾಸೀನ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದ್ರೆ ನಮಗೆಲ್ಲರಿಗೂ ಹೊಟ್ಟೆ ಇದೆ ಅಲ್ವಾ, ಇದೆ ತಾನೆ ಹೊಟ್ಟೆ. ಸೊ ಹೊಟ್ಟೆಗೋಸ್ಕರ ತಾನೇ ನಾವು ಇಷ್ಟೆಲ್ಲ ಒದ್ದಾಡೋದು. ಸೊ ನಾವು ಏನ್ ಮಾಡ್ತಿರ್ತೀವಿ, ಏನಾದ್ರೂ ನಮಗೆ ಕಾಯಿಲೆ ಬಂದಾಗ ಅಯ್ಯೋ ನನಗೆ ಯಾಕೆ ಹೀಗಾಯ್ತು, ನನಗೆ ಯಾಕೆ ಹೀಗಾಯ್ತು ಅಂತ ಹೇಳ್ತೀವಲ್ವಾ. ಸೊ ಆರೋಗ್ಯ ಹದಗೆಟ್ಟಾಗ ಬೇರೆ ಯಾರು ನಮಗೆ ಇದನ್ ಮಾಡಿರಲ್ಲ, ದ್ರೋಹ ಮಾಡಿರೋದಿಲ್ರಿ. ಯಾಕಂದ್ರೆ ನಮಗೆಲ್ಲರಿಗೂ ಹೊಟ್ಟೆ ಇದೆ. ನಾವು ಇಂಟೇಕ್ ಏನ್ ಕೊಟ್ಟಿರ್ತೀವಿ, ಸೊ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು, ನಾವೇ ಏನೇ ಮಿಸ್ಟೇಕ್ ಮಾಡಿರ್ತೀವಿ ಅದಕ್ಕೆ ನಮಗೆ ಆರೋಗ್ಯ ಹದಗೆಡ್ತಾ ಇದೆ, ಆರೋಗ್ಯ ನಮ್ಗೆ ಕೈ ಕೊಡ್ತಾ ಇದೆ ಅಂತ ಫಸ್ಟ್ ಅರ್ಥ ಮಾಡ್ಕೋಬೇಕು. ಏನ್ ತಪ್ಪು ಮಾಡಿದೆ ಅಂತ ಚಿಂತನೆ ಮಾಡ್ಬೇಕು, ಚಿಂತೆ ಮಾಡಬಾರ್ದು ಅಲ್ವಾ. ಇವತ್ತು ನಮ್ದು ತುಂಬಾ ಚಿಕ್ಕ ವಿಷಯ ಹೇಳ್ತೀನಿ. ಎಲ್ಲೋ ಒಂದ್ ಫಂಕ್ಷನ್ ಹೋಗ್ತೀವಿ, ಏನೋ ನಮ್ಗೆ ಇಷ್ಟವಾದ ತಿಂಡಿ ಒಂದ್ ಸ್ವಲ್ಪ ಜಾಸ್ತಿ ತಿಂದ್ಬಿಡ್ತೀವಿ. ಇಲ್ಲ, ಅದು ತಿನ್ನೋದೆಲ್ಲರಿಗೂ ಕ್ರೇಜ್, ಯಾಕಂದ್ರೆ ಹೊಟ್ಟೆ ನಮ್ಗೆಲ್ಲರಿಗೂ ಇದೆ. ಏನೋ ಒಂದ್ ನಮ್ಗೆ ಇಷ್ಟವಾದ ಅಲ್ಲಿ ಪದಾರ್ಥ ಇರುತ್ತೆ, ಒಂದ್ ಸ್ವಲ್ಪ ಹೆಚ್ಚು ತಿಂತೀವಿ. ಅಥವಾ ನಮ್ಮ ಸ್ನೇಹಿತರ ಜೊತೆ ಹೋಗಿರ್ತೀವಿ, ಇನ್ನೂ ಸ್ವಲ್ಪ ತಗೋ ಅಂತೇಳಿ, ಅಂದ್ರೆ ಖುಷಿ ಸಂತೋಷವಾಗಿ ನಾವು ಪ್ರಸಾದ ಮಾಡುವಾಗ ಒಂದ್ ಸ್ವಲ್ಪ ಹೆಚ್ಚು ನಮ್ಗೆ ಗೊತ್ತಿಲ್ದಿರ ತಿಂತೀವಿ, ಗೊತ್ತಿದ್ದೂ ಕೂಡ ಒಂದೊಂದ್ ಸರ್ತಿ ತಿಂತೀವಿ. ಸೊ ಮರುದಿನ ನಮ್ಗೆ ಹೊಟ್ಟೆ ಗಡಬಡ್ ಶುರು ಆಗುತ್ತೆ. ಬೆಳಗ್ಗೆ ಬೇಗ ಎದ್ದೇಳಲ್ಲ, ಅಥವಾ ಹೊಟ್ಟೆ ಏನೋ ಸ್ವಲ್ಪ ಮೋಷನ್ ಜಾಸ್ತಿ ಆಗುತ್ತೆ ಅಂತ ತಿಳ್ಕೊಳ್ರಿ, ಅಥವಾ ತಲೆನೋವು ಬರುತ್ತೆ ಅಂತ ತಿಳ್ಕೊಳ್ರಿ, ಅಥವಾ ಹೊಟ್ಟೆ ಕ್ಲೀನ್ ಆಗೋದಿಲ್ಲ, ಏನೋ ಸಮಸ್ಯೆಗಳು ಶುರು ಆಗ್ತವೆ. ಸೊ ಅವಾಗ ನಾವೇನ್ ಮಾಡ್ತೀವಿ, ಅಯ್ಯೋ ಯಾಕೋ ಹೊಟ್ಟೆ ಗಡಬಡ್ ಆಗ್ತಿದೆ, ಎದ್ದೇಳಕ್ ಆಗ್ತಿಲ್ಲ, ಸುಸ್ತಾಗ್ತಿದೆ, ತಲೆನೋವು ಆಗ್ತಿದೆ, ಡಿಸೆಂಟ್ರಿ ಆಗ್ತಿದೆ ಅಂತ ನಾವ್ ಹೇಳ್ತೀವಿ. ಯಾಕೋ ಅಂತ ಒಂದ್ ಶಬ್ದವನ್ನ ಬೆಳೆಸ್ತೀವಿ ಅಲ್ವಾ. ಯಾಕೋ ಅಲ್ರಿ, ಅದ ನಾವು ತಿಂದಿರ್ತೀವಲ್ವಾ, ಹೊಟ್ಟೆ ಕೊಟ್ಟಿರ್ತೀವಲ್ವಾ, ಅದ್ರಿಂದ. ಸೊ ಹಾಗಾಗಿ ಪ್ರತಿಯೊಂದು, ಇವಾಗ ನೀವೇನು ಇಲ್ಲಿ ಬಂದು ಜ್ಞಾನವನ್ನ ಪಡ್ಕೊಳ್ತೀರಿ, ಉಪವಾಸ ಅಲ್ವಾ. ಈ ಉಪವಾಸ ಬರೀ ಒಂದು ಸಣ್ಣ ವಿಷಯ ಅಂತ ಯಾರು ಉದಾಸೀನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ತುಂಬಾ ಒಂದು ಲಾಂಗ್ ಟರ್ಮ್ ಅಲ್ಲಿ ನಮ್ಮ ಜೀವನ ಅನ್ನೋದಕ್ಕಿಂತ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಆರೋಗ್ಯ, ಹೆಚ್ಚು ದಿನಗಳ ಕಾಲ ಆರೋಗ್ಯ ಎಲ್ಲರಿಗೂ ಕೈ ಕೊಡೋದೇನೆ, ಎಲ್ಲರಿಗೂ ಕೊಡೋದೇನೆ. ಯಾರು ಹುಟ್ಟಿನಿಂದ ಸಾಯೋವರೆಗೂ ಯೋಗಿಗಳನ್ನ ತಗೊಳ್ರಿ, ಯಾರಿಗಾದ್ರೂ ತಗೊಳ್ರಿ, ಆರೋಗ್ಯ ಕೆಡದೆ. ಆರೋಗ್ಯ ಯಾರ್ದು ಕೆಟ್ಟೇ ಇಲ್ಲಪ್ಪ ಅನ್ನೋ ಉದಾಹರಣೆಗಳು ಈ ಪ್ರಪಂಚದಲ್ಲಿ ಇಲ್ಲ. ಸೊ ಆರೋಗ್ಯ ಕೆಡೋದೇನೆ. ಆ ಆರೋಗ್ಯ ಕೆಟ್ಟಾಗ ನಾವೇನ್ ಮಾಡ್ಬೇಕು, ಅಥವಾ ಹೆಚ್ಚು ಆರೋಗ್ಯ ಹದಗೆಡದ ಹಾಗೆ ನಾವು ಹೇಗೆ ನಿರಂತರವಾಗಿ ನಮ್ಮ ಜೀವನ ಪದ್ಧತಿ ಹೇಗಿರ್ಬೇಕು ಅನ್ನೋ ಜ್ಞಾನವನ್ನ ನಾವಿಲ್ಲಿ ಮಹಾಮನೆಯಲ್ಲಿ ಪಡ್ಕೊಳ್ತೀವಿ. ಇಂಥ ನಿಸರ್ಗ ಚಿಕಿತ್ಸಾ ಕೇಂದ್ರಗಳಲ್ಲಿ ಇರ್ತಕ್ಕಂಥ ಗುರುಗಳ ವಾಣಿಯಿಂದ, ಅವರ ಜೀವನದಿಂದ ನಾವು ಪಡೆದುಕೊಳ್ತೀವಿ. ಸೊ ಪಡೆದುಕೊಂಡಂತಹ ಜ್ಞಾನವನ್ನ ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡಿದ್ದೇ ಆದ್ರೆ, ಇಲ್ಲಿ ಸರ್ವಜ್ಞವ್ರು ಹೇಳ್ತಾರೆ, ತುಂಬಾ ಸಿಂಪಲ್ ವಿಷಯ, ಇದನ್ನೆಲ್ಲರೂ ಪಾಲಿಸ್ಬೇಕು ಪ್ರತಿನಿತ್ಯ. ಯಾಕಂದ್ರೆ ಇದು ನಾವು ನಿರಂತರವಾಗಿ ಯಾರು ಪ್ರಾಕ್ಟೀಸ್ ಮಾಡ್ತೀವಿ, ಯಾರು ಅಭ್ಯಾಸ ಮಾಡ್ತೀವಿ, ಯಾರು ಅದನ್ನ ಅಳವಡಿಸ್ಕೊಳ್ತೀವಿ, ಅವರ ಆರೋಗ್ಯ ಮಾತ್ರ ಬ್ಯಾಲೆನ್ಸ್ ಇರ್ಲಿಕ್ಕೆ ಸಾಧ್ಯ. ಇವತ್ತಿನ ಒಂದು ಒತ್ತಡದ ಧಾವಂತದ ಜೀವನದಲ್ಲಿ
ಇದು ತುಂಬಾ ಅನಿವಾರ್ಯ. ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ, ಮೆಡಿಕಲ್ ಸ್ಟೂಡೆಂಟ್ಸ್ ಜಾಸ್ತಿ ಆಗ್ತಿದ್ದಾರೆ, ಆಸ್ಪತ್ರೆಗಳು ಜಾಸ್ತಿ ಆಗ್ತಿದ್ದಾರೆ, ಎಲ್ಲ ಜಾಸ್ತಿ ಆಗ್ತಿದೆ. ಆದ್ರೂ ಕೂಡ ರೋಗಗಳು ಏನು ಕಡಿಮೆ ಆಗ್ತಾ ಇದಾವ? ಇಲ್ಲ. ಸೊ ಅವ್ರದ್ದು ತಪ್ಪಲ್ರಿ, ಅವ್ರದ್ದು ಬೇಕೇ ಬೇಕು. ವಿಜ್ಞಾನ ಅಂದ್ಮೇಲೆ ಎಲ್ಲವೂ ಬೇಕು. ಸೊ ವಿಜ್ಞಾನಕ್ಕಿಂತ ಮೊದಲು ಇದು ವಿಜ್ಞಾನನೇ. ಉಪವಾಸನೂ ಕೂಡ ಒಂದು ಉಪವಾಸ ತುಂಬಾ ವೈಜ್ಞಾನಿಕವಾಗಿ ಸಾಬೀತಾದಂತಹ ಒಂದು ಪದ್ಧತಿ. ಅಂದ್ರೆ ಉಪವಾಸದಿಂದ ಕಾಯಿಲೆ ಹುಷಾರಾಗುತ್ತೆ ಅನ್ನೋದು ತುಂಬಾ ಶತಮಾನಗಳ ಹಿಂದೆನೆ ಕೂಡ ನಿರ್ಧಾರ ಆಗಿರ್ತಕ್ಕಂಥದ್ದು. ಬಸವಣ್ಣವ್ರು ಹೇಳ್ತಾರೆ, ಅಂದ್ರೆ ಒಡಲುಗೊಂಡು ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿ. ಅವ್ರು ಅವಾಗ್ಲೇ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ 12ನೇ ಶತಮಾನದ ಶರಣರಿಗೇನು ಆರೋಗ್ಯ ತೊಂದರೆ ಇರ್ಲಿಲ್ವಾ? ಅವ್ರಿಗೂ ಕೂಡ ಇತ್ತು. ಅವತ್ತೇ ಹೇಳಿದ್ದಾರೆ, ಒಡಲುಗೊಂಡು ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿ. ನಮ್ಗೆಲ್ಲರಿಗೂ ಹೊಟ್ಟೆ ಇದೆ ಅಂದ್ಮೇಲೆ 108 ಕಾಯಿಲೆ ಇರೋದೇನೆ. ಸೊ ಆ ಕಾಯಿಲೆ ಬಂದಾಗ ನಾವ್ ಏನಪ್ಪಾ ಮಾಡ್ಬೇಕು? ಇಲ್ಲಿ ಸರ್ವಜ್ಞ ಇದೊಂದು ವಿಷಯ ನಾವು ತಿಳ್ಕೊಳ್ಳೋಣ. ಹಸಿಯದಿರೆ ಕಡುಗಾಯ್ದ ಬಿಸಿ ನೀರ ಕುಡಿಯುವುದು. ನಾವ್ ಏನಪ್ಪಾ ಮಾಡ್ತಿರ್ತೀವಿ ದಿನಂಪ್ರತಿ ಅಂತಂದ್ರೆ, ಒಂದು ಟೈಮ್ ಮಾಡ್ಕೊಂಡಿರ್ತೀವಿ. ಬೆಳಗ್ಗೆ 9:30ಗೆ ನಾಷ್ಟ ಮಾಡ್ಬೇಕು, ಮಧ್ಯಾಹ್ನ 1:30ಯಿಂದ 2 ಗಂಟೆ ಊಟ ಮಾಡ್ಬೇಕು, ರಾತ್ರಿ 9 ಗಂಟೆಗೆ ಊಟ ಮಾಡ್ಬೇಕು. ಸೊ ಮನೇಲಿ ಅಂತೂ ಹಿರಿಯರು ಹೇಳ್ತಾನೆ ಇರ್ತಾರೆ, ರಾತ್ರಿ ಊಟ ಮಾಡೋದು ಅಂದ್ರೆ ಊಟ ಮಾಡದೆ ಮಲಗೋದು ತುಂಬಾ ತಪ್ಪು, ಊಟ ಮಾಡ್ಲೇಬೇಕು, ಇಲ್ಲ ಅಂದ್ರೆ ನಿದ್ದೆ ಬರಲ್ಲ ಅಂತ ಹೇಳ್ತಿರ್ತಾರಲ್ಲ, ಮನೇಲಿ ಹಿರಿಯರು ಹೇಳ್ತಿರ್ತಾರ. ಅಂದ್ರೆ ಊಟ ಮಾಡಿ, ಯಾಕಂದ್ರೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ನಾವು ಏನ್ ಪ್ರಸಾದ ಸೇವನೆ ಮಾಡೋ ಟೈಮ್ಗೆ ನಮಗೆ ಹಸಿವಾಗುವ ಹಿಂದಿನ ಟೈಮಲ್ಲಿ ನಾವೇನ್ ಆಹಾರ ತೆಗೆದುಕೊಳ್ತೀವಲ್ವ, ಸೊ ಆ ಟೈಮ್ ನಮಗೆ ಹಸಿವಾಗಬೇಕು, ಅಷ್ಟು ಆಹಾರದ ಪ್ರಮಾಣ ಇರಬೇಕು. ಯಾಕಂದ್ರೆ ಇವತ್ತು ನಾವು ತೆಗೆದುಕೊಳ್ಳುವಂತ ಆಹಾರದ ಪ್ರಮಾಣವನ್ನ ನಾವು ನೋಡೋದಿಲ್ಲ. ರುಚಿ ಹತ್ತಿತ್ತು ಅಂದ್ರೆ ಒಂದ್ ಸ್ವಲ್ಪ ಜಾಸ್ತಿನೇ ತಿಂದ್ಬಿಡ್ತೀವಿ. ಅಂದ್ರೆ ಇನ್ನೂ ಹಸಿವು ಇರುವಾಗ್ಲೇ ಬಿಡ್ಬೇಕು ಅಂತ ಹೇಳ್ತಾರೆ ತಿಳಿದವ್ರು. ಅಂದ್ರೆ ಉಪವಾಸದ ಬಗ್ಗೆ, ಆರೋಗ್ಯದ ಬಗ್ಗೆ ಜ್ಞಾನ ಇರ್ತಕ್ಕಂಥವ್ರು. ಇನ್ನು ನಮಗಿನ್ನೂ 2 ತುತ್ತು 3 ತುತ್ತು ಬೇಕಪ್ಪ ಪ್ರಸಾದ, ಅವಾಗ್ಲೇ ನಾವು ಸ್ಟಾಪ್ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಯಾಕಂದ್ರೆ ಮನಸ್ಸು ಅನ್ನೋದು ತುಂಬಾ ತುಂಬಾ ಕಠಿಣ ರೀ. ಮನಸ್ಸನ್ನ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದು. ಮನಸ್ಸು ಯಾವಾಗ್ಲೂ ನಮಗೆ ತಿನ್ನು ತಿನ್ನು, ಇನ್ನ ಸ್ವಲ್ಪ ತಗೋ ಅಂತ ಹೇಳ್ತಾ ಇರುತ್ತೆ. ಸೊ ಇಂತಹ ವಿಷಯಗಳಲ್ಲಿ ಅವರು ಸರ್ವಜ್ಞರು ಹೇಳ್ತಾರೆ, ಹಸಿಯದಿರೆ ಕಡುಗಾಯ್ದ ಬಿಸಿ ನೀರ ಕುಡಿಯುವುದು. ನಾವ್ ಯಾಕಪ್ಪ ಬೆಳಗ್ಗೆ ಎದ್ದ ತಕ್ಷಣ ಕೆಲವೊಬ್ಬರಿಗೆ ಮಲಬದ್ಧತೆ ಸಮಸ್ಯೆ ಇರುತ್ತೆ. ಈ ಮಲಬದ್ಧತೆ ಬಗ್ಗೆ ಈ ವಚನದಲ್ಲಿ ಅವ್ರು ಹೇಳ್ತಾರೆ. ಅಂದ್ರೆ ನಾವು ಹಸಿವು ಆಗದೆ ಇದ್ರು ಕೂಡ ಯಾರೋ ಪ್ರೀತಿ ಪಾತ್ರ ಬರ್ತಾರೆ, ನಮ್ಮ ಸ್ನೇಹಿತರು ಬರ್ತಾರೆ, ನಮ್ಮ ಆಂಟಿ ಬರ್ತಾಳೆ, ದೊಡ್ಡಮ್ಮ ಬರ್ತಾಳೆ, ಅವ್ರ ಜೊತೆ ನಾವು ಊಟ ಮಾಡ್ಬಿಡ್ತೀವಿ ಅಲ್ವಾ? ಹಸಿ ಇರೋದಿಲ್ಲ ನಾವು, ಆದ್ರೂ ಅವ್ರ ಜೊತೆ ಒಂದ್ ಸ್ವಲ್ಪ ತಗೋಬೇಕು ಅಂತ ತಗೊಂಡ್ಬಿಡ್ತೀವಿ. ತಗೊಂಡಾಗಪ್ಪ ಏನಾಗುತ್ತೆ, ಅದು ಮೊದಲು ತೆಗೆದುಕೊಂಡಂತ ಆಹಾರ ಪೂರ್ಣ ಜೀರ್ಣ ಆಗಿರೋದಿಲ್ಲ. ಜೀರ್ಣ ಆಗದೆ ಇರತಕ್ಕಂತ ಸಂದರ್ಭದಲ್ಲಿ ನಾವು ಮತ್ತೆ ತಗೊಂಡ್ಬಿಡ್ತೀವಲ್ವಾ, ಅದು ನಮಗೆ ರೋಗಕ್ಕೆ ದಾರಿ ಮಾಡಿಕೊಡುತ್ತೆ. ಒಂಥರ ಹುಳಿ ಡೇಗು ಕಮ್ಮಿ ಡೇಗ್ ಬರ್ತಾ ಇರ್ತದೆ ನೋಡ್ರಿ, ಕೆಲವೊಬ್ಬರಿಗೆ ಅದು ಅನುಭವ ಆಗಿರ್ತದೆ. ಸೊ ಅದೇ ಕಾರಣ ಅವರು ಸರ್ವಜ್ಞರು ಹೇಳ್ತಾರೆ, ಯಾವಾಗ ನಿಮಗ್ ಹಸಿವಿಲ್ಲಪ್ಪ ಬಿಸಿನೀರು ಕುಡಿದ್ ಬಿಡ್ರಿ ಅಂತ ಹೇಳ್ತಾರ. ನಾವಿಲ್ಲಿ ಯಾಕೆ ಬಂದ ತಕ್ಷಣ ಹೇಳ್ತೀವಿ, ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿರಿ, ಒಂದ್ ಚರಿಗೆ ಕುಡಿರಿ. ಹೇಗೆ ಬಿಸಿನೀರು ಕುಡಿಯೋ ಅಭ್ಯಾಸ ನಾವು ಮಾಡ್ಕೋಬೇಕಪ್ಪ ಅಂದ್ರೆ, ನಾವು ಬೆಳಗ್ಗೆ ಟೀ ಕಾಫಿ ಕುಡಿತಿರ್ತೀವಲ್ವಾ, ಟೀ ಕಾಫಿ ಕುಡಿದೇ ಇಲ್ದ್ರೆ ನಮ್ಮ ಎಂಜಿನ್ ಓಡೋದೇ ಇಲ್ಲ. ಸೊ ಆ ಒಂದ್ ಹಂತಕ್ಕೆ ಬರ್ಬೇಕು ಬಿಸಿನೀರು ಕುಡಿಯೋ ಅಭ್ಯಾಸ. ನಮ್ಗೆ ಇವತ್ ನೀರ್ ಕುಡ್ದಿಲ್ಲ ಅಂದ್ರೆ ಏನೋ ಕಳ್ಕೊಂಡಂಗ ಆಗ್ಬೇಕಪ್ಪ, ಆ ರೀತಿ ಒಂದು ಅಭ್ಯಾಸವನ್ನ ಎಲ್ರು ಮಾಡ್ಕೊಡ್ರಿ. ಯಾಕಂದ್ರೆ ಯಾರಿಗೆ ಮಲಬದ್ಧತೆ ಸಮಸ್ಯೆ, ಎಲ್ಲರಿಗೂ ಇರುತ್ತೆ ಮಲಬದ್ಧತೆ ಸಮಸ್ಯೆ ಇತ್ತೀಚೆಗಂತರು. ಯಾಕಂದ್ರೆ ಈ ದಿನಗಳಲ್ಲಿ ಎಲ್ಲರಿಗೂ ಬೆಳಗ್ಗೆ ಎದ್ದ ತಕ್ಷಣ ಅವರು ಟಾಯ್ಲೆಟ್ ಹೋಗೋದೇ ಇಲ್ರಿ, ಅಂದ್ರೆ ಬೇಗ ಆಗೋದಿಲ್ರಿ ಅವ್ರಿಗೆ. ಆ ರೀತಿ ಅಭ್ಯಾಸ ಅಂದ್ರೆ ದೇಹ ಅವರಿಗೆ ಹೊಂದ್ಕೊಂಡ್ಬಿಟ್ಟದ್, ಬೆಳಗ್ಗೆ ಕಾಫಿ ಟೀ ಕುಡಿದ್ರೇನೆ ಆಗುತ್ತೆ ಅಲ್ವಾ? ಸೊ ಆ ಒಂದು ಅಭ್ಯಾಸವನ್ನ ಇದ್ದವ್ರು, ಯಾರಿಗೆ ಆ ಸಮಸ್ಯೆ ಇರುತ್ತಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಯೋದನ್ನ ಅವ್ರು ಹೇಳ್ತಾರೆ, ಹಸಿಯದಿರೆ ಬಿಸಿ ನೀರ ಕಡುಗಾದ ಬಿಸಿ ನೀರ ಕುಡಿಯುವುದು, ಹಸಿವಕ್ಕು ಸಿಕ್ಕ ಮಲವಕ್ಕು. ಸೊ ಈ ಬಿಸಿನೀರು ಕುಡಿಯೋದ್ರಿಂದ ತುಂಬಾ ಹಸಿವೇನಿರ್ತದಲ್ಲ, ಅದು ಒಂದು ಹುಸಿ ಹಸಿವು ಅಂತ ಇರ್ತೈತಿ. ಹಸಿವಾಗಿರೋದಿಲ್ಲ ನಮಗ, ಆದ್ರೂ ಮನಸ್ಸಿನ ಒಂದು ಇದಿರುತ್ತಲ್ಲ, ಮಾನಸಿಕ ಅದು ಇರ್ತದಲ್ಲ, ಅದು ಹೋಗುತ್ತೆ. ಬಿಸಿನೀರು ಕುಡಿಯೋದ್ರಿಂದ ಹಸಿವುನು ಹೋಗ್ತೈತಿ, ಆ ನೀರ್ ಕುಡಿಯೋದ್ರಿಂದ ಸಿಕ್ಕ ಮಲವಕ್ಕು, ಏನ್ ನಮಗ್ ಒಳಗಡೆ ಮಲ ಸಂಗ್ರಹ ಆಗಿರುತ್ತಲ್ಲ, ಆ ಮಲನೂ ಕೂಡ ಆಚೆ ಬಂದ್ಬಿಟ್ಟು ದೇಹ ಹೇಗಪ್ಪ ಆಗುತ್ತಂದ್ರೆ ಒಂದು ಸಸಿನವಾಗಿಕ್ಕು ಸರ್ವಜ್ಞ. ಹಸಿವಕ್ಕು ಸಿಕ್ಕ ಮಲವಕ್ಕು ದೇಹ ಸಸಿನವಾಗಿಕ್ಕು ಸರ್ವಜ್ಞ. ಹಾಗೆ ಇನ್ನೊಂದು ವಚನ ಹೇಳ್ತಾರೆ, ಹಸಿಯದಿರ ಉಣಬೇಡ, ಹಸಿದು ಮತ್ತಿರಬೇಡ, ಬಿಸಿ ಬೇಡ ತಂಗಳುಣಬೇಡ, ವೈದ್ಯನ ಬೆಸಸಲೇಬೇಡ ಸರ್ವಜ್ಞ. ನೋಡ್ರಿ, ತುಂಬಾ ಸಿಂಪಲ್ಲು. ಇದನ್ನ ಯಾರು ನಾವು ನಿರಂತರವಾಗಿ ಮಾಡ್ತೇವೆ, ನಾವು
ಡಾಕ್ಟರ್ ಹತ್ರ ಹೋಗೋ ಅಗತ್ಯನೇ ಬೀಳಲ್ಲ. ಅಂದ್ರೆ ಸ್ಟ್ರಿಕ್ಟ್ ಆಗಿ ಯಾರು ಮಾಡ್ತಾರೆ ಅವ್ರು ಖಂಡಿತ ಆರೋಗ್ಯವನ್ನ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು. ಸೊ ಯಾರಿಗೆ ವೈದ್ಯರ ಹತ್ರ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಳ್ಳೋದು ಬೇಡ, ಎಲ್ಲರಿಗೂ ಬೇಡ ಅಲ್ವಾ. ಆದ್ರೂ ಆ ಡಾಕ್ಟರ್ ಹತ್ರ ಹೋಗ್ಬಾರ್ದು ಅಂತ ಇರುತ್ತೆ ಮನಸ್ಸಲ್ಲಿ, ಆದ್ರೂ ತಿನ್ನೋದನ್ನ ನಾವು ಬಿಡಲ್ಲ. ಅದೇ ರೀ ಜೀವನ. ಸೊ ಇದನ್ನ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಲಿಕ್ಕೆ ಇಂತಹ ಸತ್ಸಂಗಗಳಿರಬಹುದು, ನಿಸರ್ಗ ಚಿಕಿತ್ಸಾ ಕೇಂದ್ರಗಳಿರಬಹುದು, ಅಲ್ಲಿ ಏನ್ ನಮ್ಗೆ ಜ್ಞಾನ ಸಿಗುತ್ತಲ್ಲ ಅದನ್ನ ಪಡ್ಕೊಂಡು ನಮ್ಮ ಆರೋಗ್ಯವನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಹೇಳ್ತಾರೆ ಹಸಿ ಎದಿರೆ ಉಣಬೇಡ. ಹಸಿವಾಗಿಲ್ಲ ಅಂದ್ರೆ ಊಟ ಮಾಡ್ಲೇಬೇಡ ಅಂತ ಸರ್ವಜ್ಞರು ಹೇಳ್ತಾರೆ. ಹಸಿದು ಮತ್ತಿರಬೇಡ. ಹಸಿವಾದ್ ನೋಡ್ರಿ ಅದನ್ನ ಮುಂದೆ ಹೇಳಿದಾರ, ಹಸಿದು ಹೊಟ್ಟೆ ಹಸಿವಾದ್ಮೇಲೆಗೂ ಕೂಡ ನಾವು ಏನ್ ಮಾಡ್ತೀವಿ, ಎಲ್ಲೋ ನಾವು ಹೊರಗಡೆ ಹೋಗಿರ್ತೀವಿ ಅಥವಾ ಎಲ್ಲೋ ಆಫೀಸಲ್ಲಿ ಕೆಲಸ ಮಾಡ್ತಿರ್ತೀವಿ, ಏನೋ ಕೆಲಸದಲ್ಲಿ ಇರ್ತೀವಿ. ಈ ಕೆಲಸ ಮುಗಿಸ್ಬಿಟ್ಟು ನಮ್ಮ ಮನೇಲಿ ತುಂಬಾ ಸರಳವಾದ ವಿಷಯ ತಗೊಳ್ರಿ, ಮನೇಲಿ ಹೆಣ್ಮಕ್ಳು ಎಲ್ಲ ಕೆಲಸ ಮಾಡಿ ಊಟ ಮಾಡ್ಬೇಕು, ಎಲ್ಲ ಕೆಲಸ ಮಾಡಿ ಪ್ರಸಾದ ಮಾಡ್ಬೇಕು ಅಂತ ಎಲ್ಲ ಮುಗಿಸೇ ಊಟ ಮಾಡ್ತಾರೆ. ಯಾಕೆ ಹಸಿವು ಇರ್ತೈತಿ ಅವ್ರಿಗೆ, ಹಸಿವಾಗಿ ಯಾಕಂದ್ರೆ ಕೆಲಸ ಮಾಡಿರ್ತಾರೆ, ಹಸಿವಾಗಿರ್ತೈತಿ. ಸೊ ಹಸಿವಾದ ತಕ್ಷಣ ಊಟ ಮಾಡ್ಬೇಕು ಅಂತ ಸರ್ವಜ್ಞವ್ರು ಹೇಳ್ತಾರೆ. ಹಸಿ ಎದರೆ ಉಣ್ಲಿಕ್ಕೆ ಹೋಗ್ಬೇಡ್ರಿ, ಹಸಿವಾದ್ಮೇಲೆ ಹೊಟ್ಟೆನ ಕಾಯಿಸ್ಬೇಡ್ರಿ. ಅಲ್ಲಿ ಗ್ಯಾಸ್ ಆಗ್ಬಿಡುತ್ತೆ, ನಾವು ನೀರನ್ನು ಕುಡಿಯಲ್ಲ, ಮರ್ತ್ ಬಿಡ್ತೀವಿ. ಸೊ ಅಟ್ಲೀಸ್ಟ್ ನೀರಾದ್ರೂ ಕುಡಿದ್ರೆ ಹಸಿವು ಅದೊಂದ್ ಸ್ವಲ್ಪ ಶಾಂತ ಆಗುತ್ತೆ. ಅಗ್ನಿ ಹೇಗೆ ಅಂದ್ರೆ ತುಂಬಾ ಡೇಂಜರ್ ಅದು ಅಗ್ನಿ. ಅದಕ್ಕೆ ಹಸಿವಿಗೆ ಏನಂತಾರೆ, ಅಗ್ನಿ ಒಳಗ್ ಬರುತ್ತೆ, ಅಗ್ನಿ ತತ್ವದೊಳಗ್ ಬರುತ್ತೆ. ಹಸಿವಾದಾಗ ಕೊಟ್ಬಿಡ್ಬೇಕದು. ನಾವು ಹಸಿವಾದಾಗ ಕೊಡದೆ ಹೋದಾಗ ಏನಾಗುತ್ತೆ, ಆಸಿಡಿಟಿ ಶುರು ಆಗುತ್ತೆ. ಎಲ್ಲರೂ ಇವತ್ತು ಗ್ಯಾಸ್ಟ್ರಿಕ್ ಅಂತೇಳಿ ಒದ್ದಾಡ್ತಾ ಇದ್ದಾರೆ. ಎಲ್ಲ ಅನಾರೋಗ್ಯದ ಮೂಲ ಇವತ್ತು ಗ್ಯಾಸೇ. ಗ್ಯಾಸ್ ಯಾಕಪ್ಪ ಆಗತ್ತಂದ್ರೆ ಹೊಟ್ಟೆ ತುಂಬ್ದಾಗೂ ತಿಂತೀವಿ, ಚೆನ್ನಾಗಿ ಒಳ್ಳೆ ಹಸಿವಿದ್ದಾಗ ನಾವು ತಿನ್ನೋದಿಲ್ಲ, ಬಿಟ್ಬಿಡ್ತೀವಿ, ಗ್ಯಾಪ್ ಮಾಡ್ಬಿಡ್ತೀವಿ. ಸೊ ಯಾರು ಈ ತರ ಮಿಸ್ಟೇಕ್ ಮಾಡ್ತಾ ಇರ್ತೀರಿ. ಯಾಕಂದ್ರೆ ಇವತ್ತು ನೀವು ಏನೇ ಸಾಧನೆ ಮಾಡ್ಬೋದು, ಎಷ್ಟೇ ದುಡಿಬಹುದು, ಸಂಪಾದನೆ ಮಾಡ್ಬೋದು, ಎಷ್ಟೇ ದುಡ್ಡು ಸಂಪತ್ತು ಎಲ್ಲ ಇದ್ರೂ ಕೂಡ ನಿಮ್ಮ ಆರೋಗ್ಯವನ್ನ ಸರಿಪಡಿಸ್ಕೊಳ್ಳಿಕ್ಕೆ ಅದು ಸಾಧ್ಯ ಇಲ್ಲ. ಅದು ನಿಮ್ಗೆ ಸಹಾಯ ಮಾಡ್ಬೋದೇ ಹೊರತು ನಿಮ್ಮ ಆರೋಗ್ಯವನ್ನ ಸರಿಪಡಿಸ್ಕೊಳ್ಳೋ ಆಗಂಗಿಲ್ಲ. ಸೊ ಹಾಗಾಗಿ ಆ ಆರೋಗ್ಯಕ್ಕೆ ಪೂರಕವಾದ ನಿಮ್ಮ ಜೀವನ ಪದ್ಧತಿಯನ್ನ ನೀವು ಇಲ್ಲೇನ್ ಕಲ್ತ್ಕೊಂಡು ಹೋಗಿರ್ತೀರಲ್ವಾ, ನಿಮ್ಗೆ ಈಗಾಗ್ಲೇ ಒಂದ್ 10 ದಿನ 8 ದಿನ ಆದವ್ರಿಗೆ ಗೊತ್ತಾಗಿರುತ್ತೆ ನಾನು ಏನ್ ಮಿಸ್ಟೇಕ್ ಮಾಡ್ತಿರ್ತೀನಿ ಅಲ್ವಾ. ನೀವು ಬರೋಕ್ಕಿಂತ ಮೊದ್ಲು ಎಲ್ರಿಗೂ ಇರುತ್ತೆ ಉಪವಾಸದಿಂದ ಹೇಗೆ ಕಾಯಿಲೆ ವಾಸಿ ಆಗುತ್ತೆ, ಉಪವಾಸ ಇರಬಹುದಾ, ಎಲ್ಲರಿಗೂ ಇವಾಗ ಸಂತೋಷ ಆಗಿರುತ್ತೆ ಅಲ್ವಾ, ನಮ್ಮೊಳಗೆ ಎಷ್ಟು ಶಕ್ತಿ ಇದೆಯಲ್ಲಪ್ಪ ಅಂತ ಎಲ್ಲರಿಗೂ ಸಂತೋಷ ಆಗಿರುತ್ತೆ. ಸೊ ಆ ಒಂದು ಶಕ್ತಿ ಪರಮಾತ್ಮ ಎಲ್ಲರಲ್ಲೂ ಕೂಡ ಕೊಟ್ಟು ಕಳಿಸಿದ್ದಾನೆ. ಸೊ ಆ ಒಂದು ಶಕ್ತಿಯನ್ನ ಜಾಗೃತ ಮಾಡುವಂತ ಕೆಲಸವನ್ನ ನಮ್ಮ ಗುರುಜಿಯವರು ಇಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ ಸರ್ವಜ್ಞರು, ಹಸಿದು ಗೊತ್ತಾಯ್ತಲ್ಲ, ಎಲ್ರು ಅದನ್ನು ಪಾಲಿಸ್ಕೊಡ್ರಿ. ಯಾಕಂದ್ರೆ ತುಂಬಾ ಸರಳವಾದ ವಿಷಯ, ನಾವೆಲ್ಲರೂ ಮಿಸ್ಟೇಕ್ ಮಾಡ್ತಿರ್ತೀವಿ ಅಲ್ವಾ. ಸೊ ಆ ಒಂದು ತಪ್ಪನ್ನ ಇನ್ಮೇಲ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಬಿಸಿ ಬೇಡ ತಂಗಳು ಉಣಬೇಡ ಅಂತ ಹೇಳ್ತಾರೆ. ಸೊ ಕೆಲವೊಬ್ಬರಿಗೆ ಒಂದ್ ಅಭ್ಯಾಸ ಇರತ್ರಿ, ಬಿಸಿ ಬಿಸಿನೇ ಬೇಕು. ಆರಿದೆ ಅಂದ್ರೆ ಮನೇಲೆಲ್ಲ ತುಂಬಾ ಸಿಟ್ ಮಾಡ್ತಿರ್ತಾರೆ ಹೆಣ್ಮಕ್ಳ ಮೇಲೆ, ಎಷ್ಟ್ ಜಲ್ದಿ ಮಾಡಿಟ್ಟಿದ್ಯಾ ಅಂತೇಳಿ ಅಲ್ವಾ. ಕೆಲವೊಬ್ಬರಿಗೆ ಬಿಸಿ ಆಗಲ್ರಿ, ಅಂತವ್ರು ಇರ್ತಾರೆ. ಅದು ತುಂಬಾ ಒಳ್ಳೇದು. ತುಂಬಾ ಆರಿದು ಬೇಡ ಅಂತ ಹೇಳ್ತಾರೆ ಸರ್ವಜ್ಞರು. ಬಿಸಿ ಬೇಡ ತಂಗಳು ಉಣ ಬೇಡ. ನಾವೆಲ್ಲ ತಂಗಳ ಪೆಟ್ಟಿಗೆಲ್ಲಿ ಇಟ್ಟು ಊಟ ಮಾಡ್ತೀವಲ್ಲ, ಸೊ ಅದನ್ನು ಮಾಡ್ಬೇಡ್ರಿ ಅಂತ ಸರ್ವಜ್ಞರು ಹೇಳ್ತಾರೆ. ಸೊ ಎಲ್ಲಾನು ತುಂಬಾ ನಾವು ಸ್ಟ್ರಿಕ್ಟ್ ಆಗಿ 100% ಪಾಲಿಸ್ತೀವಿ ಅಂತ ಹೇಳಕ್ಕಾಗಲ್ಲ. ನಾವು ದಿನನಿತ್ಯ ಸ್ವಲ್ಪ ಒಂದೊಂದೇ ವಿಷಯವನ್ನ ನಾವು ಬದಲಾವಣೆ ಮಾಡ್ತಾ ಹೋಗೋಣ ಅಲ್ವಾ. ತುಂಬಾ ಹಸಿವಾದಾಗ ಒಳ್ಳೆ ಹಸಿವಿದ್ದಾಗ ಊಟ ಮಾಡೋದನ್ನ ಕಲ್ತ್ಕೊಳ್ಳೋಣ, ಹಸಿವಿಲ್ದೇ ಇರುವಾಗ ಊಟ ಬಿಟ್ಬಿಡೋಣ, ಏನು ತೊಂದರೆ ಇಲ್ಲ. ಬಿಟ್ರಿ ಯಾರು ಊಟ ಬಿಡ್ತಾರೆ ಅವ್ರಿಗೂ ಲಾಭ, ದೇಶಕ್ಕೂ ಲಾಭ, ಮನೆಗೂ ಲಾಭ ಅಲ್ವಾ. ಸೊ ಹಾಗಾಗಿ ಈ ಸಣ್ಣ ಸಣ್ಣ ವಿಷಯಗಳನ್ನ ಉದಾಸೀನ ಮಾಡದೆ ಅದನ್ನ ತುಂಬಾ ಸೀರಿಯಸ್ ಆಗಿ ನಾವು ಇವತ್ತು ಪರಿಗಣನೆಗೆ ತಗೋಬೇಕಾದ ಅಗತ್ಯ ಇದೆ. ಇಲ್ಲಾದ್ರೆ ಅನಿವಾರ್ಯ ನಾವು ರೋಗಿಗಳಾಗ್ಬಿಡ್ತೀವಿ. ಬಿಸಿ ಬೇಡ ತಂಗಳು ಬೇಡ, ವೈದ್ಯನ ಬೇಸಸಲೇಬೇಡ ಸರ್ವಜ್ಞ. ಸೊ ನೀವಿಷ್ಟು ಪಾಲಿಸ್ತಾ ಹೋದ್ರೆ ನೀವು ವೈದ್ಯರನ್ನ ಕಾಣ ಅಗತ್ಯನೇ ಇಲ್ಲ ಅಂತ ಸರ್ವಜ್ಞವ್ರು ಹೇಳ್ತಾರೆ. ಸೊ ಹಾಗಾಗಿ ಈ 2 ವಚನ ಹೇಳಿದ್ನಲ್ಲ, ಈ 2 ವಚನ ತುಂಬಾ ಸಿಂಪಲ್. ಬಟ್ ಇದು ಯಾವಾಗೋ ಒಂದಿನ ಅನುಸರಿಸೋದಲ್ಲ, ದಿನನಿತ್ಯ ಮನುಷ್ಯ ಹುಟ್ಟಿನಿಂದ ಸಾಯೋವರೆಗೂ ಕೂಡ ಅನುಸರಿಸುವಂತ ವಿಷಯಗಳಿವು. ತುಂಬಾ ಸಿಂಪಲ್ಲು, ಬಟ್ ನಿರಂತರವಾಗಿ ಯಾರು ನಾವು ಅಭ್ಯಾಸ ಮಾಡ್ತೀವಿ ಅವರ ಆರೋಗ್ಯ ಹೆಚ್ಚು ಸಮತೋಲನದಲ್ಲಿ ಇರ್ಲಿಕ್ಕೆ ಸಹಾಯ ಮಾಡುತ್ತೆ. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತ ತಿಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಎಲ್ಲರಿಗೂ ಶರಣು ಶರಣ.